ಸೊ ಈ ಸಾರಿ ಪ್ರಿಪ್ರೇಷನ್ ನೋಡತ್ರ ಗೊತ್ತಾಗಿರ್ತದೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ಸರ್ ಅವ್ರು ಸ್ಪೀಕರ್ ತೊಗೊಂಬಂದಾರ ಎಂಟ್ರಿ ಇದೆ ಸ್ಪೀಕರ್ ಮೇಲೆ ಇರ್ತದೆ ಎಸಿದಾಗ ಇದೊಂದು ಎಕ್ಸ್ಪಲ್ಸ್ ಹಾಕೊಂಡು ಕೇಸ್ ಬಂದಾರ ತೆಲಂಗಾಣ ಹಾಂ ಫುಲ್ ತಳ ಟ್ರ್ಯಾಕ್ ಹಾಕೊಂಡು ಇಳಿಸೋದು ಎರ್ಸೋದು ಎಲ್ಲ ಇದೇ ಮಾಡ್ತು ಇದೇ ಮೇನ್ ಪಾಯಿಂಟ್ ಇಲ್ಲೇ ಎಗ್ರಿಸೋದು ಮೇನ್ ಅಂದ್ರೆ ಹಾಯ್ ನಮಸ್ಕಾರ ಕರ್ನಾಟಕ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸೊ ಇವತ್ತು ನಾವು ಒಂದು ಇವೆಂಟ್ ರೈಡ್ ಮಾಡತ್ತೀವಿ ಸೊ ಇವೆಂಟ್ ರೈಡ್ ಯಾವುದಪ್ಪ ಅಂತಂದ್ರೆ ನಿಮಗೆ ಗೊತ್ತಿರ್ತದೆ ನಾವು ಡೆಕ್ಕನ್ ಮಾನಿಯಾ 2.0 ಅಟೆಂಡ್ ಆಗಿದ್ದೆ ಹೋದ ವರ್ಷ ಬಟ್ ಈ ವರ್ಷ ಮತ್ತು ಡೆಕ್ಕನ್ ಮಾನಿಯಾ 3.0 ಒಂದು ಇವೆಂಟ್ ನಡೆಸ್ಲತ್ತಾರಲ್ಲಿ ಸೊ ಹಂಗಾಗಿ ನಮ್ಮ ಅಭಿಷೇಕ್ ಸರ್ ಅವರಿಗೆ ಇನ್ವೈಟ್ ಬಂದಿತ್ತಂತ ಸೊ ಮತ್ತು ಈ ವರ್ಷವೂ ನಾವು ಡೆಕ್ಕನ್ ಮಾನಿಯಾ 3.0 ಒಂದು ಅಟೆಂಡ್ ಆಗ್ಲತ್ತೀವಿ ಸೊ ಈ ರೈಡ್ನಾಗ ಯಾರ್ಯಾರು ಇರ್ತಾರೆ ಅಂತೇಳಿ ತೋರಿಸ್ತೀನಿ ಬರ್ರಿ ಈಗ ಮುಂದೆ ಸೊ ಫಸ್ಟ್ ಇವತ್ತು ಶನಿವಾರ ಹೋದ ವರ್ಷವೂ ಅವರು ಶನಿವಾರ ಮತ್ತಂಗೆ ರವಿವಾರ 2 ದಿನ ಇಡ್ತಾರೆ ಯಾವಾಗೂ ಈ ಸರಿನೂ ಶನಿವಾರ ಇಟ್ರ ಸೊ ಹನುಮಾನ್ ದೇವ್ರ ಗುಡಿಗೆ ಬಂದೀವಿ ಸೊ ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡಮ್ಮಂತೇಳಿ ಸೊ ಬರ್ರಿ ಈಗ ಒಳಗೆ ಹೋಗಿ ಬೆಡ್ಕೊಂಬರ್ತೀನಿ ಬೆಡ್ಕೊಂಬಂದ್ಮೇಲೆ ಮುಂದಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಈಗ ದರ್ಶನದ ಮುಗಿಸ್ಕೊಂಬಂದೆವು ನಮ್ಮ ಸಮಯವ್ರು ಬಂದಾರ ಆಮೇಲೆ ನಮ್ಮ ಅಭಿಷೇಕ್ ಅವರು ನಮ್ಮ ಅಭಿಷೇಕ್ ಸರ್ ಅವ್ರು ಬಂದಾರ ಗುಲ್ಬರ್ಗಲ್ಲಿ ಸೊ ಈಗ ಇಲ್ಲಿಂದ ನಾವು ನಮ್ಮ ರವಿ ಮತ್ತು ಇನ್ನೊಬ್ಬರು ಆಕಾಶ್ ಅಂತೇಳಿ ಅವರು ಒಂದು 2 ಜನ ಅಲ್ಲಿ ವೇಟ್ ಮಾಡತ್ತಾರ ಸೊ ಇಲ್ಲಿಂದ ಈಗ ಬಿಡ್ತೀವಿ ಆಮೇಲೆ ನಮ್ಮ ಸಮಯ ಅವ್ರು ಈಗ ಹೊಸ್ದಾಗಿ ಲಾಗರ್ ಆಗ್ಯಾರ ಇಲ್ಲಿ ನೋಡ್ರಿ ಲಾಗ್ ಸೆಟಪ್ ಎಲ್ಲ ಮಾಡತ್ತಾರ ಸರ್ ನಮಸ್ಕಾರ ಸರ್ ವೆಲ್ಕಮ್ ಟು ಸ್ಟೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಲೆಟ್ಸ್ ಗೋ ಸೊ ಸರ್ ಅವರು ಕಾರ್ ತೊಗೊಂಡು ಹೊಂಟ್ರಿ ಈ ಸರಿ ನಾವು ಆ್ಯಸ್ ಇಟ್ ಈಸ್ ಬೈಕ್ ಮೇಲೆ ಹೊಂಟೀವಿ ನಮ್ಮದು ಬೈಕ್ ಇರಲಿಲ್ಲ ಅಂದ್ರೆ ನಡೆಯಲ್ಲ ನಮ್ಗೆ ಸರ್ ಅವ್ರು ಕಾರ್ನಾಗೆ ಹೋಗೋಮಂತ ಅಂದಿದ್ರು ನಾವು ಈಗ ಬೈಕ್ ರೈಡರ್ಸ್ ಕಮ್ಯುನಿಟಿದವರು ನಾವು ಬೈಕ್ ತೊಗೊಂಡು ಹೋಗಿ ಅಲ್ಲಿ ತೋರಿಸ್ರೇ ಒಂದು ಅಲ್ಲಿ ಇವೆಂಟ್ ಮಾಡೋದನ್ನು ಬೈಕ್ ಸಲಿಂದೇ ಮಾಡತ್ತಾರ ಸೊ ಏನು ಮಾಡೋದು ಹೇಳ್ರಿ ಸೊ ಬೈಕ್ ತೊಗೊಂಡೇ ಹೋಗ್ಬೇಕತ್ತದ ಸರ್ ಅವ್ರದ್ದು ಹೆಂಗಂತಂದ್ರೆ ಒಂದು ಸ್ವಲ್ಪ ಗಾಡಿ ಚೇಂಜ್ ಮಾಡೋ ಇದ್ರಾಗ ಸರ್ ಅವರು ಹಂಗಾಗಿ ಕಾರ್ನಾಗ ಹೊಂಟ್ರೆ ಆ ಸರಿ ಫಸ್ಟ್ ಟೈಮ್ ಇತ್ತು ಈ ಸರಿ ಒಂದು ಸ್ವಲ್ಪ ಸೆಕೆಂಡ್ ಟೈಮ್ ಅದ ಆಮೇಲೆ ಅಲ್ಲಿ ಹೆಂಗೆ ಇರ್ತದೆ ಏನೇನಿಲ್ಲ ಒಂದು ಸ್ವಲ್ಪ ಗೊತ್ತದ ನಮಗೆ ನಾಲೆಜ್ ಅದ ಸೊ ಹಂಗಾಗಿ ಒಂದು ಸ್ವಲ್ಪ ಈ ಸರಿ ಮಾತ್ರ ಫುಲ್ ಚಿಲ್ ಆತ ಫುಲ್ ಪಾರ್ಟಿ ಈ ಸರಿ ಈ ಇವೆಂಟ್ನಾಗ ಸರಿ ಹೈದ್ರಾಬಾದ್ ನಿಯರ್ ಇತ್ತು ಶಂಷಾಬಾದ್ ಏರ್ಪೋರ್ಟ್ ಸನಿ ಸೊ ಆ ವಿಡಿಯೋ ಯಾರನ್ನ ನೋಡಿದಿಲ್ಲಪ್ಪ ಡೆಕ್ಕನ್ ಮಾನಿಯಾ 2.0 ಅಂತಂದ್ರೆ ಇಲ್ಲಿ ಮ್ಯಾಲೆ ಕಾಣಿಸೋ ಐಬೆಟ್ ಅಂದಾಗ ಅದ್ರ ಲಿಂಕ್ ಕೊಟ್ಟಿರ್ತೀನಿ ಓಪನ್ ಮಾಡಿ ನೋಡ್ಬೋದು ಫುಲ್ ಆಫ್ ರೋಡಿಂಗ್ ಫುಲ್ ಎಂಜಾಯ್ಮೆಂಟು ಎಲ್ಲ ಭಾರಿ ಇತ್ತು ಸರಿನೇ ಫಿಕ್ಸ್ ಆಗಿದ್ದಾವೆ ನಾವು ನೆಕ್ಸ್ಟ್ ಟೈಮ್ನು ಹೋಗ್ಬೇಕು ಅಲ್ಲಿಗೆ ಹೆಂಗಿದ್ರು ಕಂಪಲ್ಸರಿ ಅಂತೇಳಿ ಹಂಗಾಗಿ ಈ ಸರಿ ಫುಲ್ ಎಲ್ಲ ಅಷ್ಟು ಜನ ರೆಡಿಯಾಗಿ ಹೊಂಟೀವಿ ಬ್ಲಾಗ್ ಫುಲ್ ಕಂಪ್ಲೀಟ್ ನೋಡಿರಿ ಹೆಂಗೆ ಅನ್ನಿಸ್ತದೆ ಅಂತೇಳಿ ಕಮೆಂಟ್ ಹಾಕ್ರಿ ಭಾಳಷ್ಟು ಜನ ಸಪೋರ್ಟ್ ತೋರ್ಲತ್ತೀರಿ ಬಟ್ ಹಂಗೆ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ದವ್ರಾಗಲಿ ಈ ಕಡೆ ಯೂಟ್ಯೂಬ್ದವ್ರಾಗಲಿ ಒಂದು ಸ್ವಲ್ಪ ಒಂದಕ್ಕೊಂದು ಸಪೋರ್ಟ್ ಮಾಡ್ಕೋರಿ ಇನ್ಸ್ಟಾಗ್ರಾಮ್ದವ್ರು ಒಂದು ಸ್ವಲ್ಪ ಯೂಟ್ಯೂಬ್ ಕಡೆಗೆ ಬರ್ರಿ ಯೂಟ್ಯೂಬ್ದವ್ರು ಇನ್ಸ್ಟಾಗ್ರಾಮ್ ಕಡೆಗೆ ಬರ್ರಿ SJR ವ್ಲಾಗ್ಸ್ ಅಂತೇಳಿ ಕೇಸಿಂದ ಇರ್ತದೆ ID ನೇಮ್ ಹಂಗೆ ಹೊಸ್ದಾಗೆಲ್ಲ ಯಾರು ನೋಡತ್ತೀರಿ ಸಪೋರ್ಟ್ ಮಾಡಿರಿ ನೀವು ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ನಮ್ಮ ರವಿ ಇಲ್ಲಿ ವೇಟ್ ಮಾಡತ್ತಿದ್ದಾನು ಆಕಾಶಿಲ್ಲ ಅದೇ ಆ ಕಡೆ ಹೋದಾನ ಎದುರು ಹೋದಂಗೆ ಆಯಿತು ಯಾವುದೋ KTM ಸೊ ಇದು ನಮ್ಮ ಬಸ್ಸರ್ ಸರ್ಕಲ್ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ರೈಡ್ ಯಾವಾಗೂ ಸೊ ಇನ್ನೊಬ್ರು ಬರೋರ ಸೊ ಈ ಸಾರಿ ಪ್ರಿಪ್ರೇಷನ್ ನೋಡತ್ರ ಗೊತ್ತಾಗಿರ್ತದೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ಸರ್ ಅವ್ರು ಸ್ಪೀಕರ್ ತೊಗೊಂಬಂದಾರ ಎಂಟ್ರಿ ಇದೆ ಸ್ಪೀಕರ್ ಮೇಲೆ ಇರ್ತದೆ ಸೊ ಈಗ ಇಲ್ಲಿಂದ ಬಿಟ್ಟೀವಿ ಸೊ ಇಲ್ಲಿ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಕೊಡಂಗಲ್ ಸ್ಟಾಪ್ ಇಟ್ಟೀವಿ ನಾಷ್ಟ ಮಾಡೋ ಸಲಿಂದು ಸೊ ನಾಷ್ಟಕ್ಕೆ ಕೊಡಂಗಲ್ ನಿಂದಿರಿಸಿ ಆ ಸೈಡು ಫುಲ್ ಫಾಗು ಈ ಸೈಡು ಫುಲ್ ಫಾಗು ಈ ಸೈಡೆಲ್ಲ ಅಕ್ಕಿ ಜಾಸ್ತಿ ಬೆಳೀತಾರ ಒಂದು ತಾಂಡಗಳು ಹತ್ತವೆ ಈ ಸೈಡು ಸೊ ಈಗ ನಾವು ಇದ್ದೀವಿ ಮುದೋಳ ಕ್ರಾಸಿಗೆ ಸೊ ರೈಡ್ ಅಲ್ಟಿಮೇಟ್ ಅದ ಇವತ್ತಿಂದ ಒಂದು ವೈಬೇ ಬೇರೆ ಅದ ಕರೆ ಹೇಳ್ಬೇಕಂತಂದ್ರೆ ಒಂದು ಕಾರ್ ವಿತ್ ಒಂದು 5 ಗಾಡಿ ಇದು ಫಸ್ಟ್ ಟೈಮ್ ನಮ್ಮ ಒಂದು ಜರ್ನಿದಾಗ ಕಾರ್ ಜೊತೆಗೆ ರೈಡ್ ಮಾಡತ್ತಿದ್ದು ಸೊ ಬೇರೆ ವೈಬ್ ನೋಡ್ರಿ ಲಾಸ್ಟಾಗ ವಿಡಿಯೋ ಮಜಾ ಇರ್ತದೆ ಫುಲ್ಲು ಸೊ ಇದೇನು ಹೊಂಡಾ ಕಾಣಿಸ್ತದಲ್ಲ ಇದು ನಮ್ಮ ಸರ್ ಅವ್ರದ್ದು ಇದು ಗಾಡಿ ಇದ್ರಾಗ ಸರ್ ಒಬ್ಬರು ಹೊಂಟ್ರ ನಾವೆಲ್ಲರೂ ಬೈಕ್ಗಳು ತೊಗೊಂತೀವಿ ಹಾಯ್ ಮಾಡ್ರಿ ನೀವು ಅಲ್ಲ ನೀವು ಹಾಂ ಸರ್ ಅವ್ರು ಹೊಂಟ್ರ ನಾವೆಲ್ಲ ಬೈಕ್ ಮೇಲೆ ಸರ್ ಅವರು ಒಂದು ಸ್ವಲ್ಪ ಗಾಡಿ ಅಪ್ಡೇಟ್ ಮಾಡೋರ ಸೊ ಆದಷ್ಟು ಜಲ್ದಿ ಒಂದು ನನ್ನ ವ್ಲಾಗ್ನಾಗ ನೋಡ್ತೀರಿ ನೀವು ಸರ್ ಗಾಡಿ ಅಪ್ಡೇಟ್ ಮಾಡಿದ್ದು ವ್ಲಾಗ್ ಮಾಡ್ತೀನಿ ಒಂಥರ ಕೂಲ್ ವೆದರ್ ನಾವು ಏನೋ ಅದೇ ಮುಂಜಾನೆ ಮಾಡೋ ರೈಡ್ ಫುಲ್
ಒಂದು ಜರ ಜಾಸ್ತಿ ಕಿಲೋಮೀಟ್ರ್ ಹೊಡಿಬೋದು ಅಂತ ನೋಡ್ರಿ. ಇಷ್ಟು ಬಾರಿ ಇತ್ತು ಅಂದ್ರೆ ಕ್ಲೈಮೇಟ್ ಆಟೋಮೆಟಿಕ್ ಕಿಲೋಮೀಟ್ರ್ ಹೆಂಗೆ ಕಳೆದೋದು ಅಂತ ಗೊತ್ತಾಗಲ್ಲ ನಿಮಗೆ, ಅಷ್ಟು ಭಾರಿ ಅದ ಕ್ಲೈಮೇಟ್. ಅಲ್ಲಿ ನೋಡ್ರಿ ಫುಲ್ ಮಂಜು ಅಲ್ಲಿ ಗುಡ್ಡಗಳು. ಆಮೇಲೆ ಈ ಸೈಡ್ನು ಅಷ್ಟೇ. ನಮ್ಮ ಕಲಬುರ್ಗಿಗೆ ಹೋಲತ್ರಿ ಈ ವೈಬ್ ಸಿಗಲ್ಲ, ಯಾದಗಿರಿ ಹೋಲತ್ರ ಸಿಗ್ತದೆ. ಬಟ್ ನೇಚರ್ ಮಸ್ತ್ ಅದ ಈ ಸೈಡ್ನು. ಇಲ್ಲಿ ಹಾಕ್ಯಾರ ನೋಡ್ರಿ ಎಲ್ಲ ಭತ್ತ ಬೆಳೆದಾರ. ಸೊ ಇಂಥವೆಲ್ಲ ಡ್ರೋನ್ ಶಾಟ್ ನಮ್ಗೆ ಮಸ್ತ್ ಕಾಣಿಸ್ತಿರ್ತಾವೆ. ಸೊ ಇನ್ನೊಂದು ಅಪ್ಡೇಟ್ ಅದ, ಡ್ರೋನ್ ಅಂದ್ರೆ ಪ್ಲೇ ನೆನ್ಪು ಬಂತು ನನಗೆ. ಏನೋ ಒಂದು ಅಪ್ಡೇಟ್ ಅದು ತೋರಿಸ್ತೀನಿ ರೀ. ಅದು ಇಲ್ಲೇ ಟಾಪ್ ಬಾಕ್ಸ್ನಾಗೆ ಅದ, ನನ್ನ ವ್ಲಾಗ್ನಾಗ ಅದು ಅಪ್ಡೇಟ್ ಆಗ್ಲತ್ತದ. ಸೊ ನನ್ನ ಒಂದು ಈ ಯೂಟ್ಯೂಬ್ ಕರಿಯರ್ನಾಗ ಒಂದು ಅಪ್ಡೇಟ್ ಮಾಡೀನಿ. ಅದು ನಿಮಗೆ ಒಂದು ಬೇರೆ ಆ್ಯಂಗಲ್, ಬೇರೆ ವ್ಯೂ ಬರಲಿ ಅಂಥೇಳಿ ಈ ಅಪ್ಡೇಟು. ಸೊ ಜಸ್ಟ್ ಎ ಮಿನಿಟ್ ಹೇಳ್ತೀನಿ, ಈಗ ಎಲ್ಲರೂ ನಿಂತ ತೋರಿಸ್ತೀನಿ, ಅದು ಹೇಳೋದಿಲ್ಲ ತೋರಿಸ್ತೀನಿ ಅಂತ ಬರ್ರಿ. ಸೊ ನೀವು ಈ ಕಮಾನ್ ಏನಾರ ದಾಟಿದ್ರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಇಲ್ಲಿಗೆ ಎಂಡ್ ಆಯ್ತು ಅಂತ ತಿಳ್ಕೊರಿ. ಆಮೇಲೆ ಇದು ನೆಕ್ಸ್ಟ್ ಬರೋದು ತೆಲಂಗಾಣ. ಗೊತ್ತಿರ್ತದ, ಗೊತ್ತಿರ್ಲಾರ್ದವ್ರಿಗೆ ಹೇಳತ್ತೀನಿ ನಾ ಇದು ಮೇನ್ಲಿ. ಸೊ ಇಲ್ಲಿ ಈ ಕಮಾನ್ ಆದಮೇಲೆ ಈ ಸೈಡ್ ಬರೋದೆಲ್ಲ ತೆಲಂಗಾಣ. ಇಲ್ಲಿ ಚೆಕ್ ಪೋಸ್ಟ್ ಬರ್ತದೆ ಮುಂದೊಂದು, ನಮ್ಮ ಕರ್ನಾಟಕ ಪೊಲೀಸ್ದು ಒಂದು ಚೆಕ್ ಪೋಸ್ಟ್. ಇಲ್ಲಿ ಇದು ಆದಮೇಲೆ ಏನಿರ್ತದಲ್ಲ ಅದು ಎಲ್ಲ ತೆಲಂಗಾಣ. ಅಲ್ಲಿಂದ ಒಂದು ಒಳಗೆ ಬರೋವಂಥ ಗಾಡಿಗಳಿಗೆಲ್ಲ ಚೆಕ್ ಮಾಡೋ ಸಲಿಂದ ಇಲ್ಲಿ ಒಂದು ಚೆಕ್ ಪೋಸ್ಟ್ನೂ ಅದ. ಸೊ ಇಲ್ಲಿಗೆ ನಮ್ಮ ಕರ್ನಾಟಕ ಎಂಡ್ ಆಗ್ತದೆ. ಇದೇ ಒಂದು ಪೊಲೀಸರದ್ದು ಇರೋ ಒಂದು ಸ್ಟೇಷನ್ ಥರ ಮಾಡ್ರ ನೋಡ್ರಿ. ಒಂದು ಕರ್ನಾಟಕ ಇನ್ನೂ ಅದು ನಾವು ಚೆಕ್ ಪೋಸ್ಟ್ ದಾಟಿ ಬಂದೀವಿ ಅಂತಂದ್ರೂ ಇನ್ನೂ ಒಂದು ಸ್ವಲ್ಪ ಕರ್ನಾಟಕ ವೈಬೆ. ಇಲ್ಲೆಲ್ಲ ಕನ್ನಡದಾಗೆ ಬೋರ್ಡ್ ಅವೆ ನಾವು. ಸೊ ಇದು ತೆಲಂಗಾಣಕ್ಕೆ ಸಂಬಂಧಪಡ್ತದೆ, ಆದ್ರೂ ಇದು ಕನ್ನಡದಾಗ ಬೋರ್ಡ್ಗಳು. ಬಟ್ ಹಿಂಗೆ ನೋಡ್ರಿ, ಬಾರ್ಡ್ರ್ನಾಗ ಭಾಳಷ್ಟು ಜನಗಳು, ಬಾರ್ಡ್ರ್ನಾಗ ಇರೋರಿಗೆ ಭಾಳ ಜನಕ್ಕೆ ಎರಡು ಭಾಷೆ ಬರ್ತಿರ್ತಾವೆ. ಇಲ್ಲಿ ನಂಬಲ್ಲಿ ಕನ್ನಡ ಮತ್ತು ತೆಲುಗು ಎರಡು ಆಡ್ತಾರೆ ನಂಬಲ್ಲಿ. ನಮ್ಮ ಸೈಡಮ್ಲಿಂತ ಈ ಕಡೆ ಎಲ್ಲ ಬಂತು ಕನ್ನಡ ಮತ್ತು ತೆಲುಗು. ಯಾಕಂತಂದ್ರೆ ಇಲ್ಲಿ ಬಾರ್ಡ್ರಿಗೆ, ತೆಲಂಗಾಣ ಬಾರ್ಡ್ರಿಗೆ ನಾವು ಹಾಕ್ತೀವಿ, ಕರ್ನಾಟಕ ಬಾರ್ಡ್ರಿಗೆ ಅವ್ರು ಹಾಕ್ತಾರೆ. ಸೊ ಅವ್ರಿಗೆ ಕನ್ನಡ ಬರ್ತಾವಲ್ಲ ನನಗೆ ಗೊತ್ತಿಲ್ಲ, ಕನ್ನಡ ಬರ್ತಾವೆ, ನಮಗೆ ಹೆಂಗೆ ಬರ್ತಿರ್ತಾವೆ ಸೊ ಅವ್ರಿಗೂ ಹಂಗೆ ಬರ್ತಿರ್ತಾವೆ. ಸೊ ಹಿಂಗೆ ಬಾರ್ಡ್ರಿಗಿರೋ ಒಂದು ಇದು ಪ್ರದೇಶಗಳದು ಹಿಂಗಿರ್ತಾವೆ ನೋಡ್ರಿ, ಎರಡೆರಡು ಭಾಷೆಗಳು ಬರ್ತಿರ್ತಾವೆ. ಸೊ ನನ್ನ ಗಾಡಿ ಭಾಳ ದಿನದ ಮೇಲೆ ಈ ಒಂದು ಸ್ಪೀಡ್ ಹಿಡಿದ ನೋಡ್ರಿ, 116 115 ಉಳ್ಳದ. ಭಾಳ ದಿನ ಆಯ್ತು ಗಾಡಿ ಸ್ಪೀಡ್ ಹೊಡ್ಲಾರ ನಾನು. ಅವಾಗೆಲ್ಲ 130 ಸನಿ ಹೋಗ್ತಿತ್ತು, ಈಗಂತೂ ಹೋಗಲ್ಲ. ಈಗ ಯಾಕಂತ ಗೊತ್ತಿಲ್ಲ, ಅವಾಗೆಲ್ಲ 130 ಸನಿ ಹೋಗ್ತಿತ್ತು. 130 ಹೊಡೆದೀನಿ ಗಾಡಿ ಮೇಲೆ ನಾ ಆಲ್ಮೋಸ್ಟ್ ಒನ್ ಟೈಮ್. ಸೊ ಇಲ್ಲೊಂದು ಟಿಫನ್ ಸೆಂಟರ್ ಸಿಕ್ಕಿತ್ತು. ಸೊ ಆ್ಯಕ್ಚುಲಿ ಪರ್ಗಿ ಇದು ಕೊಡಂಗಲ್ ಹೋಗಿ ನಾಷ್ಟ ಮಾಡೋಮಂತಿತ್ತು, ಬಟ್ ಇಲ್ಲೇ ಮಾಡ್ಕೊಂಡು ಮ್ಯಾಗ ಖಾಲಿ ಅದೇನ ಸ್ಟಾರ್ಟ್ ಮಾಡ್ತಾರೆ. ಈಗ ಆರಾಮ ಸೇಮ್ ಇರ್ತದೆ ಅಲ್ಲೇನು ಆ್ಯಸ್ ಇಟ್ ಈಸ್. ಸೊ ಇಲ್ಲೇ ಕುಂತು ಮಾಡಿದ್ರೆ ಆಯ್ತು ಅಂತ ಹೇಳ್ಕೇಸಿಂದ ಇಲ್ಲೇ ನಿಂತೀವಿ. ಸೊ ನಾಷ್ಟ ಇಡ್ಲಿ ಪೂರಿ ದೋಸೆ ಅದಂತ. ಸೊ ನಿಮಗೊಂದು ಸರ್ಪ್ರೈಸ್ ಅದಂತ ಹೇಳಿದ್ನಲ್ಲ, ಸಸ್ಪೆನ್ಸ್ ಆ್ಯಂಡ್ ಸರ್ಪ್ರೈಸ್ ಏನಿರ್ಬೋದು ಗೆಸ್ ಮಾಡಿರಿ. ಇದು ಓಪನ್ ಮಾಡೋಕ್ಕಿಂತ ಮುಂಚೆನೇ ಗೆಸ್ ಮಾಡಿದ್ದೀರಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ. ಸೊ ನಾನು ತೊಗೊಂಡಿನಿ ಇನ್ಸ್ಟಾ 360. ಸೊ ನಮ್ಮ ಸರ್ ಅವ್ರ ಹತ್ರನೇ ತೊಗೊಂಡಿನಿ. ಸೊ ನೋಡಿರಿ, ಇನ್ಸ್ಟಾ X4 ಅಂತೇಳಿ ಕಾಣಿಸ್ತಿರ್ಬೇಕು ಬ್ರ್ಯಾಂಡಿಂಗಲ್ಲಿ. ಸರ್ ಅವ್ರದ್ದು ತೊಗೊಂಡಿನಿ. ಸೊ ನನ್ನ ಒಂದು ಮೋಟೋ ವ್ಲಾಗ್ನಾಗ ಆಮೇಲೆ ಈಗ ಮುಂದೆ ಬರೋಂಥ ವ್ಲಾಗ್ಗಳ್ನಾಗ ಇನ್ಸ್ಟಾ 360ದು ಒಂದು ವ್ಯೂ ಇರ್ತದೆ ಅಂತ ಹೇಳ್ತೀನಿ. ಸೊ ಭಾಳ ಖುಷಿ ಅಲ್ಲತ್ತದ ಇನ್ಸ್ಟಾ 360 ತೊಗೊಂಡು ಸಲಕ. ಬಟ್ ಗಾಡಿಗೆ ಮೌಂಟೇ ಇಲ್ಲ. ನನ್ನ ಮೌಂಟ್ ಇತ್ತು, ಅದು ಮುರಿದೋಗಿತ್ತು. ಆರ್ಡ್ರ್ ಮಾಡೀನಿ 22ಗೆ ಬರ್ತದೆ ಅಂತ ಯಾರ, ಇವತ್ತು 20 ಅದ. ಸೊ ಇರಲಿ ತೊಗೊಂಡಿನಂತ ಹಂಗೆ ತೊಗೊಂಡಿನಿ. ಒಂದು ಸ್ವಲ್ಪ ಆ್ಯಂಗಲ್ಸ್ ಏನಾರ ವ್ಯೂಸ್ಗಳು ತೊಗೋಬೋದು ಅಂತ ಹೇಳ್ಕೇಸಿಂದು. ಸೊ ಸಪೋರ್ಟ್ ಮಾಡಿರಿ. ಹಿಂಗೆ ಮುಂದೊಂದಿನ ಡ್ರೋನ್ನು ತೊಗೊಂಬಂತ ಹೇಳ್ತೀನಿ. ಇಷ್ಟೇ. ನನಗಂತೂ ಭಾಳ ಖುಷಿ ಅದ ಇದು ತೊಗೊಂಡು ಸಲಕ. ಯಾಕಂತಂದ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ಒಂದು ಗೋಪ್ರೋನೇ ತೊಗೋಬೇಕಂತಿತ್ತು. ಗೋಪ್ರೋ ತೊಗೊಂಡು ಇನ್ನೊಂದು ಆ್ಯಂಗಲ್ ಹಾಕೋಬೇಕಂತಿತ್ತು ಅದ್ರ ಹ್ಯಾಂಡಲಿಗೆ. ಬಟ್ ಈಗ ಇದ್ರಾಗ ಒಂದು ಇನ್ಸ್ಟಾ 360 ತೊಗೊಂಡ್ರೆ ಒಂದು ಬೇರೆ ವ್ಯೂವೇ ಬೇರೆ ಕಾಣಿಸ್ತದೆ, ಆ್ಯಂಗಲೇ ಸ್ವಲ್ಪ ಬೇರೆನೇ ಇರ್ತದೆ. ಸೊ ಹಂಗಾಗಿ ಇದು ತೊಗೊಂಡೆ. ಸೊ ಹೆಂಗೆ ಅನ್ನಿಸ್ಲತ್ತದ ಅಂದ್ರೆ ಭಾಳ ಖುಷಿ ಆಗ್ಲತ್ತದ ನನಗಂತೂ. ಸೊ ಸಪೋರ್ಟ್ ಮಾಡಿರಿ. ಹಿಂಗೆ ಒಂದಿನ ಡ್ರೋನ್ ತೊಗೊಂಡೇ ತೋತೀನಿ ಪಕ್ಕ.
ಇಲ್ಲೊಂದು ಸ್ವಲ್ಪ ಟಿಫನ್ ಅದು ಮುಗಿಸ್ಕೊಂಡೆವು, ಧಾನ್ವಿಕ ಟಿಫಿನ್ ಸೆಂಟರ್ ಅಂತೇಳಿ. ಸೊ ಇಲ್ಲಿ ಟಿಫನ್ ಮುಗಿಸ್ಕೊಂಡು ಈಗ 1 ರನ್ ಸೀದಾ ಡೆಕ್ಕನ್ ಮಾನಿಯಾ 3.2. ಸೊ ಇಲ್ಲಿಂದ ಇನ್ನು 38 ಕಿಲೋಮೀಟ್ರ್ ಜಸ್ಟ್ ಕೊಡಂಗಲ್ ಪಾರ್ ಆಗಿವಿ. ಅಲ್ಲಿಂದ ಮುಂದಕ್ಕೆ ಬಂದೀವಿ ಒಂದು 2 ಕಿಲೋಮೀಟ್ರ್. ವಾಸರಿ ಇದ್ದಿದ್ದು ಶಂಷಾಬಾದ್ ಏರ್ಪೋರ್ಟ್ ರೋಡಿಗಿತ್ತು, ಬಟ್ ಈ ಸರಿ ಇಲ್ಲೇ ಪರ್ಗಿ ಬಲ್ಲೇ ಬಂದಾರ. ಸೊ ಇಲ್ಲೇ ಒಂದು ದ ರಾಂಚ್ ಅಂತೇಳಿ ಅದೇನೋ ಎಸ್ಟೇಟು ಏನೋ ರೆಸಾರ್ಟ್ ಆ ಟೈಪ್ ಅದ. ಮೇ ಬಿ ಅದು ಎಸ್ಟೇಟೇ ಇರ್ಬೋದು. ಈ ಥರ ನ್ಯಾಚುರಲ್ ಟ್ರ್ಯಾಕ್ ಮಾಡಿ, ಆಮೇಲೆ ಹಿಲ್ ಕ್ಲೈಮ್ದು ಒಂದು ಟ್ರ್ಯಾಕ್ ಮಾಡಿ, ಅವೆಲ್ಲ ಒಂದು ಚಾಲೆಂಜ್ಗಳು ಇಡ್ತಾರೆ. ಅದಾದಮೇಲೆ ನಿಮ್ಗೆ ಟಗ್ ಆಫ್ ವಾರ್ ಅಂತೇಳಿ, ಆಮೇಲೆ ಇನ್ನೊಂದು ಬೈಕ್ ಲಿಫ್ಟಿಂಗ್, ಇನ್ನೊಂದು ಸ್ಲೋ ಬೈಕ್ ರೇಸಿಂಗ್, ಇವೆಲ್ಲ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾರಲ್ಲಿ. ಸೊ ಅಲ್ಲಿ ನಾವು ಏನಾರೇ ವಿನ್ ಆದೇವಪ್ಪ ಅಂತಂದ್ರೆ ಅಲ್ಲಿ ಪ್ರೈಸಸ್ ಕೂಡ ಹಂಗೆ ಇರ್ತದೆ. ಸೊ ನಿಮಗೆ ಜಸ್ಟ್ ಎಂಟ್ರಿ ಹಿಡ್ಕೊಂಡು ಎಲ್ಲನೂ ಒಂದು ಸೆಲೆಕ್ಟ್ ಮಾಡ್ತಾರೆ ಅವ್ರು, ಫಸ್ಟ್ ಸೆಕೆಂಡ್ ಥರ್ಡ್ ಅಂತೇಳಿ. ಸೊ ಹಾಗಾಗಿ ಒಂದು ನಾವೇನು ಎಂಟ್ರಿ ಏನು ಅಷ್ಟೊಂದು ಗ್ರ್ಯಾಂಡ್ ಇಲ್ಲ. ನಮ್ಮದು ಒಂದು ಸ್ವಲ್ಪ ಪ್ಲ್ಯಾನಿಂಗ್ನಾಗ ಇದಾಯಿತು. ನಮ್ಮ ಸರ್ ಅವರು ವಿಯೆಟ್ನಾಮ್ ಹೋಗಿದ್ರು, ಹಂಗಾಗಿ ಕೇಸಿಂದ ಒಂದು ಸ್ವಲ್ಪ ಈ ಸರಿ ಏನಂತಂದ್ರೆ ಪ್ಲ್ಯಾನಿಂಗ್ ಏನೂ ಮಾಡಲಿಲ್ಲ ಎಂಟ್ರಿದು. ಸೊ ಎಂಟ್ರಿ ಪ್ಲ್ಯಾನಿಂಗ್ ಏನಾರ ಮಾಡಿದೇವಪ್ಪ ಅಂತಂದ್ರೆ ಫೈರ್ ಗೀರ್ ಹಾಕಿ ಎಂಟ್ರಿ ಒಂದು ಸ್ವಲ್ಪ ಚೆಂದ ಮಾಡ್ಬೇಕಂತಿತ್ತು ನಮಗೆ ಆಲ್ಮೋಸ್ಟ್ ಅಲ್ಲ. ಬಟ್ ಅವೆಲ್ಲ ಪ್ಲ್ಯಾನ್ಗಳು ಆಗಲಿಲ್ಲ ಸ್ವಲ್ಪ. ಹಂಗಾಗಿ ಈಗ ನಾರ್ಮಲ್ ಎಂಟ್ರಿ ಇರ್ತದೆ ನಮ್ಮದೇನು ಅಷ್ಟು ಗ್ರ್ಯಾಂಡ್ ಇರೋಲ್ಲ. ಸೊ ಈಗ ಪರ್ಗಿ ರೀಚ್ ಆದೆವು. ಆ ಸೈಡ್ ರೈಟಿಗೆ ಹೋಗಿದ್ದೆವು, ಈ ಸರಿ ಏನೋ ಲೆಫ್ಟಿಗೆ ಅದ. ಸೊ ಇಲ್ಲೇ ಪರ್ಗಿದಾಗ ತೊಗೊಂಡ್ರೆ ನಿಯರ್. ನಾವು ರೈಟ್ ಸೈಡಿಗೆ ಹೋಗಿ ಸರಿ ಶಂಷಾಬಾದ್ ಏರ್ಪೋರ್ಟ್ ರೂಟಿಗೆ ಹೋಗಿದ್ದೆವು, ಬಟ್ ಈ ಸರಿ ಇಲ್ಲೇ ಅದ. ಸೊ ಇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಬಸ್ಸಿರೆಡ್ಡಿ ಗ್ರಾಮ ಪಂಚಾಯತ್ ಅಂತ. ಬಸ್ಸಿರೆಡ್ಡಿ ಅನ್ನೋ ಊರಾಗ, ಇದು ಬಸ್ಸಿರೆಡ್ಡಿ ಪಲ್ಲಿ ಅನ್ನೋ ಊರಾಗ ಈ ಒಂದು ದ ರಾಂಚ್ ಅಂತ ಹೇಳ್ಕೇಸಿಂದ ಏನು ನಾನು ಎಸ್ಟೇಟ್ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಇದು ಒಂದು ಲೊಕೇಶನ್ ನೋಡ್ಕೇಸಿಂದ ಮಸ್ತ್ ಅದ ಪ್ಲೇಸ್. ಇಲ್ಲಿಂದೇ ಒಂದು ಆಫ್ ರೋಡ್ ವೈಬ್ ಹೊಂಟದ, ಮಜಾ ಹೊಂಟದ ಗಾಡಿ ಓಡಿಸ್ಲಾಕ. ಒಂದು ಸ್ವಲ್ಪ ಹೈವೇಲಿಂತ 3 ಕಿಲೋಮೀಟ್ರ್ 3.5 ಕಿಲೋಮೀಟ್ರ್ ಅದು ಒಳಗೆ. ಇಲ್ಲೇ ಒಂದು ಟ್ರಯಲ್ ನೋಡಿ ಆಮೇಲೆ ಅಲ್ಲಿ ಹೋಗಿ ಆಫ್ ರೋಡ್ ಹೊಡಿಬೇಕು. ನೋಡಮ್ರಿ ಇಲ್ಲಿ ಏನೋ ಯಾವುದೋ ಒಂದು ಹೆಂಗೆ ಬರಬೇಕು ಅಂತ ಹೇಳ್ಕೇಸಿಂದ ಏನೂ ಹಾಕೇ ಇಲ್ಲ ಡೆಕ್ಕನ್ ಮಾನಿಯಾದವ್ರು. ಆ್ಯಕ್ಚುಲಿ ಅವರು ಫ್ಲ್ಯಾಗಿಗೆ ಹಚ್ಚಿ ಏನಾರ ಒಂದು ಇದು ಮಾಡಬೇಕಿತ್ತು, ಬಟ್ ಮಾಡಿಲ್ಲ ಅವ್ರು ಯಾವುದೋ ಆ ಥರದ್ದು. ಸೊ ಆಫ್ ರೋಡ್ ಕ್ರೇಜ್ ಎಷ್ಟಿರ್ತದೆ ನೋಡ್ರಿ ಇಲ್ಲಿ ಟಾಟಾ ಎಸಿದಾಗ. ಎಕ್ಸ್ಪಲ್ಸ್, ಆಮೇಲೆ RTR, ಅಪಾಚೆ, ಸೆಂಟ್ರಿ ಇರೋದು ಪಲ್ಸರ್ ನೋಡ್ರಿ ಹೆಂಗೆ ಹಾಕೊಂಡ್ರ ಫುಲ್ ಎಲ್ಲ ಆಫ್ ರೋಡ್. ಅಂದರೆ ಫುಲ್ ಆಫ್ ರೋಡ್ ಸಲಿಂದ ಅಂತ ಸೆಟ್ ಮಾಡಿಟ್ಟಿರ್ತಾರೆ ಗಾಡಿಗಳು. ಹಂಗಾಕಿಸಿಂದ ಟಾಟಾ ಎಸಿ ಹಾಕೊಂಬಂದು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಮತ್ತು ಅದ್ರ ಹಾಕೊಂಡೆ ರಿಟರ್ನ್ ಹೋಗ್ತಾರೆ. ಟೋಟಲಿ ಅದ್ರ ಸಲಿಂದ ಅಂತ ಇಟ್ಟಿರ್ತಾರೆ ಗಾಡಿಗಳು. ಒಂದೊಂದು ಹೆಂಗಿರ್ತಾವೆ ಅಂತಂದ್ರೆ ಎಕ್ಸ್-ಶೋರೂಮ್ಲೇ ತೊಗೊಂಡ್ಕೇಸಿಂದ ಖಾಲಿ ಆಫ್ ರೋಡ್ ಇದ್ರಾಗ ಅಷ್ಟೇ ಏನಂತಾರೆ ಆಫ್ ರೋಡ್ ಟ್ರ್ಯಾಕ್ಗಳನ್ನ ಅಷ್ಟೇ ಯೂಸ್ ಮಾಡಿ ಅಲ್ಲೇ ಇಟ್ಟಿರ್ತಾರೆ. ಅಂದರೆ ರೋಡಿಗೆ ಬರೋಲ್ಲ ಅವರು, ಎಕ್ಸ್-ಶೋರೂಮ್ ಇರ್ತದೆ ಅಂತೇಳಿ. ಸೊ ಹಂಗಾಗಿ ಆನ್ ರೋಡ್ ರಿಜಿಸ್ಟ್ರೇಷನ್ ಮಾಡಿಸಲ್ಲ ಅವರು. ಸೊ ಕ್ರೇಜ್ ನೋಡ್ರಿ ಎಷ್ಟೊಂದು ಬೈಕರ್ಸ್ಗಳು. ಸೊ ಇಲ್ಲಿ ಎಂಟ್ರಿ ಅದ. ಸೊ ಈ ಸರಿ ಎಂಟ್ರಿ ಆದೆಲ್ಲ ಡೌಟ್ ಅದ, ಬಟ್ ಎಂಟ್ರಿ ಹೈಕಿನೇ ಈಜಿ. ಗಾಡಿ ಎಲ್ಲ ಈ ಸೈಡ್ ಹಾಕ್ಸ್ಲತ್ತಾರ, ಬಟ್ ಎಂಟ್ರಿ ಆದೂ ಇಲ್ಲ. मस्त रेडी भाई आराम से। हाँ भागना गए सब बार आए थे हम 2.0। हाँ गाड़ी पार्किंग इधर ही है क्या अभी? हाँ इधर है अंदर है तो ना भैया इधर ना लोकल यहाँ वहाँ तक भी। हाँ हाँ इस बार एंट्री का नहीं रखा क्या भाई? एंट्री का नहीं रखा इस बार? 8 ही है ना। उधर से एंट्री होता है क्या सब गाड़ी? हाँ हाँ उधर से 2 व्हीलर सब उधर जाना क्या अभी? नहीं यही है। नहीं गए सो बार 2.0 में गेट से एंट्री। हाँ वही बोल रहा हूँ। तो बाइक इधर पार्क करके उधर हाँ उधर जाना। ಸೊ ಜಾಸ್ತಿ ಅಂದ್ರೆ ಎಕ್ಸ್ಪಲ್ಸೇ ಅವ ಈಸ್ ಗಾಡಿಗಳು ಬಂದವ ನೋಡ್ರಿ ಈಗ ಇವೆಂಟಿಗೆ ಫುಲ್ ಇನ್ನೂ ಬರವ ನಾವೇ ಜಲ್ದಿ ಬಂದೀವಿ ಅನ್ನಿಸ್ತದ. ಸೊ ಆ ಸೈಡ್ ಎಲ್ಲ ಅವ ಆ ಸೈಡು ಅಲ್ಲೇನು ಕಾಣತ್ತಲ್ಲ ಎಸ್ಟೇಟು. ಸೊ ಅದೇ ಅಲ್ಲಿ ಮೇನ್ ಎಂಟ್ರಿ, ಆಮೇಲೆ ಸ್ಟೇಜ್ ಅದೆಲ್ಲ ಅಲ್ಲೇ ಹಾಕ್ಯಾರ. ಸೊ ತೋರಿಸ್ತೀನಿ 1 by 1 ಟ್ರ್ಯಾಕ್ನೂ ಮಾಡ್ಯಾರ ಮಸ್ತ್ನಾಗ. ಸೊ ಟ್ರ್ಯಾಕ್ನಾಗೂ ಗಾಡಿಗಳು ಓಡ್ತಾವೆ ಇನ್ನೂ ಸ್ವಲ್ಪ ಹೊತ್ತು ನಿಂತು. ಸೊ ಇನ್ನೂ ನಾವೇ ಜಲ್ದಿ ಬಂದೀವಿ ಅಂತ ಅನ್ನಿಸ್ತದ. ಈಗ ಟೈಮ್ ಎಷ್ಟಾಗ್ಯದ ಅಂತಂದ್ರೆ 10:30 ಆಲತ್ತದ. 9 ಅಷ್ಟೊತ್ತಿಗೆ ರಿಜಿಸ್ಟ್ರೇಷನ್ ಇಡ್ತೀನಿ ಅಂತಂದ್ರು, ಬಟ್ ಇನ್ನೂ ಇಟ್ಟಿಲ್ಲ. ಸೊ ನೋಡಮ್ರಿ ಈಗ ರಿಜಿಸ್ಟ್ರೇಷನ್ ಮಾಡಿಸಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೋರಿಸೋದು ಹೋಗ್ತೀನಿ. ಫುಲ್ ವ್ಲಾಗ್ ನೋಡಿರಿ, ಫುಲ್ ಇವೆಂಟ್ದೆಲ್ಲ ಕಂಪ್ಲೀಟ್ ವ್ಲಾಗ್ ಹಾಕಿರ್ತೀನಿ.
ರಿಜಿಸ್ಟ್ರೇಷನ್ ಆದಮೇಲೆ ಇದೊಂದು ಸ್ಟಿಕ್ಕರ್ದು ಒಂದು ಚಾರ್ಟ್ ಕೊಟ್ರ, ಡೆಕ್ಕನ್ ಮನಿ 3.0 ಟಿ ಶರ್ಟ್ ಕೊಟ್ರ, ಮತ್ತೇನು ಕೊಟ್ರ ಸರ್? ಹಾಂ, ಒಂದು ಇದು ಬ್ಯಾಡ್ಸ್ ಕೊಟ್ರ ಡೆಕ್ಕನ್ ಮನಿ ಅದು. ಸೊ ಇದೊಂದು ಬ್ಯಾಂಡ್ ಇದ್ರೇ ಒಳಗೆ ಕರ್ಕೊತಾರಲ್ಲ ಅಂದ್ರೆ ಕರ್ಕೊಲ್ಲ. ನೋಡ್ರಿ ಇವ್ರದ್ದು ಎಷ್ಟಾದ ಕ್ರೇಜ್ ಆಫ್ ರೋಡ್ ಗಾಡಿದು. ಎಸಿದಾಗ ಇದೊಂದು ಎಕ್ಸ್ಪಲ್ಸ್ ಹಾಕೊಂಡು ಕೇಸ್ ಬಂದಾರ ತೆಲಂಗಾಣ. ಹಾಂ, ಫುಲ್ ತೆಳಗೆ ಟ್ರ್ಯಾಕ್ ಹಾಕೊಂಡು ಇಳಿಸೋದು ಎರ್ಸೋದು ಎಲ್ಲ ಇದೇ ಮಾಡ್ತು ಫುಲ್. ನೋಡ್ರಿ ಇದು ಇಸ್ಯೂಸು 4x4 ಹೊಡಿತಾರೆ. ಆ ಕಾರ್ಗಳನ್ನೂ 4x4 ಹೊಡಿಬೋದು ಇಲ್ಲಿ. ಈಗ ಅದನ್ನೂ ಅದ ಇಲ್ಲಿ. ಆಮೇಲೆ ಆಫ್ ರೋಡ್ ನಮ್ಮ ಬೈಕ್ನು ಆಫ್ ರೋಡ್ ಮಾಡೋದಲ್ಲ. ಸೊ ಎರಡೂ ಕೆಲಸ ಆಗ್ತಾವೆ ಇದ್ರೊಳಗೆ ಅಂತಂದ್ರೆ ಅವರು. ಸೊ ನೋಡಿರಿ ಗಾಡಿಗೆ ಏನೇನು ಮಾಡ್ಯಾರ, ಮೋಟೋ ವಿಂಗ್ಸ್ದು ಎಕ್ಸಾಸ್ಟ್ ಹಾಕ್ಯಾರ. ಆಮೇಲೆ ಒಳಗೆ ಸ್ವಲ್ಪ ಫಿಲ್ಟ್ರ್ ಅವೆಲ್ಲ ಏರ್ ಫಿಲ್ಟ್ರ್ ಅವೆಲ್ಲ ಚೇಂಜ್ ಆಗಿರ್ತಾವೆ. ಆಮೇಲೆ ಏನಂತಾರೆ ಸ್ಪಾರ್ಕ್ ಪ್ಲಗ್ನು ಚೇಂಜ್ ಮಾಡ್ಯಾರ. ಉಳ್ಕಿದಲ್ಲ ನಾರ್ಮಲ್ SRBದು ನಕಲ್ ಗಾರ್ಡ್ಸ್ ಅವ. ಆಮೇಲೆ ಇವು ಏನಂತಾರೆ ಫಾಗ್ ಲ್ಯಾಂಪ್ಸ್ ಎಲ್ಲ ಫುಲ್ ಖತರ್ನಾಕ್. ಸೊ ಇದು ನಿಯೋ ಕವಚ್ ಅಂತ ಹೇಳ್ಕೇಸಿಂದು ಇದು ಬೈಕ್ ಮೇಲೆ ನಾವೇನ್ರ ಬೈಕಿಗೆ ಕನೆಕ್ಟ್ ಮಾಡ್ಕೇಸಿಂದು ಜಾಕೆಟ್ ಒಳಗೆ ಹಾಕೊಂಡೇವು ಅಂತಂದ್ರೆ ನಾವೇನರ ಸ್ಕಿಡ್ಡಾಗಿ ಬೀಳೋದಲ್ಲಿ ಆಕ್ಸಿಡೆಂಟ್ ಆದಾಗ ಆಟೋಮೆಟಿಕ್ ಏರ್ ಬ್ಯಾಗ್ಸ್ ಓಪನ್ ಆಗ್ತಾವೆ ಇದ್ರ. ಸೊ ಬಿದ್ದಾಗ ಮನುಷ್ಯಾಗ ಸೇಫ್ ಇರ್ತದೆ. हम लोग इंडिया का फर्स्ट वेरेबल एयरबैग प्रोडक्ट्स बनाते हैं. वी आर इन पार्टनरशिप विद Elite France and these products are made 100% with technology made from Elite. So this is CE certified. ಸೊ ಇದ್ರ ಬಗ್ಗೆನೇ ಮಾತಾಡ್ತಾರ್ರಿ ಅವರು. ಕವಚ್ ಒಂದು ಜಾಕೆಟ್ ಏನು ಹೇಳೋದ ಏರ್ ಬ್ಯಾಗ್ಸ್. That is how we are getting it. So this is made in India only? This is 100% made in India and that is how we are also making it accessible to all our riders. So if you get this getting product, exported to France and we are exporting. I think we'll start export by the first quarter of 2026. that stage has not started yet? Yes. So while these products are being manufactured here right now, the cost has significantly gone down. This, if you get it right now from Elite, it will cost you around 80,000 to 90,000 rupees. We are selling this for 34,000 rupees. How? So it is less than 50% of the price. Can you brief us how does it function? So basically, this is a mechanical airbag system. This is the tether. So this is what attaches to the motorcycle. ಸೊ ಇದೇ ನೋಡ್ರಿ ಗಾಡಿ ಕನೆಕ್ಟ್ ಮಾಡ್ಬೇಕಂತಿದ್ದು. This ideally clips in here. ಈ ಥರ This will be attached to your motorcycle. The moment you have a jerk or you feel a pull or you are going to get slipped off your motorcycle, the moment you pull it off, it activates. The moment it activates, the airbag inflates and you will be protected for all the vital organs, including the thorax, the collarbone, the tailbone, the whole spine. What it is stuck in the leg or something like No, that? so this cannot get stuck. Two things. How much One, pressure is needed to activate 0.3 kilonewtons is the pressure. Okay. So you cannot by mistakenly activate it. Like आप भूल गए गाड़ी से चलना है तो वही अगर पैर में फंस गया तो it doesn't happen like that. It needs that specific jerk. It needs that pull to activate. And there is a CO2 canister inside it. So that is the only thing that you need to replace when you have to get things started. So this is ಒಂದ್ಸರಿ ಯೂಸ್ ಮಾಡಿದ್ಮೇಲೆ this is one time use. Once you use it, ಒಂದೇ ಟೈಮ್ ಯೂಸ್ ರೀ. all you have to do is just ಇದು ಅಷ್ಟೇನಾ? replace this. This will cost you. ಸೊ ಇದು ಗ್ಯಾಸ್ ಅದಲ್ಲ, ಗ್ಯಾಸ್ ರಿಪ್ಲೇಸ್ ಮಾಡಿದ್ರೆ ಆಯ್ತಂತ ಮತ್ತೊಂದ್ಸರಿ times as required. ಆಕ್ಟಿವೇಟ್ ಆಗ್ತದೆ. ಸೊ ನಾವು ಮೊಟಲ್ದು ನಿಮಗೆ ಪಂಚರ್ ಕಿಟ್ ಹೇಳಿದಾವಲ್ಲ, ಸೊ ಇದೇ ನೋಡ್ರಿ ಅದು ಪಂಚರ್ ಕಿಟ್ಟು. ಇದು ಒಂದು ರೀಲ್ ಹಾಕಿದ್ದೆ ಇದ್ರದ್ದು ಎಷ್ಟು ಯೂಸ್ ಅದ ಅಂತೇಳಿ ಆ ರೀಲ್ನಾಗೆಲ್ಲ ತೋರಿಸೀನಿ. ಪಂಚರ್ ಆದ್ರೆ ಅದು ನಮ್ಮ ವಿತ್ ಟ್ಯೂಬ್ ಇರೋಂಥ ಟೈರ್ಗಳಿಗೆ ಭಾಳ ಯೂಸ್ ಅದಾವೆ. ಸೊ ಆಮೇಲೆ ಇದು ಮೋಟಲ್ ಸ್ಟೋರು ಎಲ್ಲ ಆಯಿಲ್ಗಳು ನೋಡ್ರಿ. ಈಗ ಗಾಡಿ ಫುಲ್ ನೆಮನ ಮಾಡಿಫೈ ನೋಡ್ರಿ ಅವ್ರದ್ದು. ಪೂರ ಲೈಟ್ಗಳು ನೋಡ್ರಿ ಹೆಂಗವ, ಸ್ಪೀಕರ್ ಹಾಕ್ಸ್ಯಾರ, ಸೈಡಿಗೆ ಬ್ಯಾಗ್ಸ್ ಹಾಕ್ಯಾರ. ಹಾಂ ಫುಲ್ ನೋಡ್ರಿ ನಮ್ನ ಮಾಡ್ಸ್ಯಾರ ಇವರು. ಸ್ಪೀಕರ್ ಹಾಕ್ಸಿ ಪೂರ ಜಂಡು. ಮೋಟೋ ವಿಂಗ್ಸ್ ಹಾಕ್ಯಾರ ನೋಡ್ರಿ. ಅದೇ ಹಾಕ್ಯಾರ ಮೋಟೋ ವಿಂಗ್ಸ್. ಬಟ್ ಇದ್ರದ್ದೇ ಮಸ್ತ್ ಇತ್ತು ಅಂದ್ರೂ ಇವ್ರು ಮೋಟೋ ವಿಂಗ್ಸ್ ಹಾಕ್ಯಾರ ನೋಡಿ ಎಕ್ಸಾಸ್ಟ್. ಹೌದು ಜಿ ಏಕೆ ಅದಲ್ಲ ಟಮ್ ನಂಬಲ್ಲಿ ಟಮ್ ಟ್ಯಾಕ್ಟ್ರಿ ಹಾಕ್ತಾರೆ. वो मोटो विंग्स का डाले तुम इधर आओ. बटन कहाँ कहाँ रखे देखो. ಸೊ ಈಗ ಆಫ್ ರೋಡ್ ಚಾಲು ಆಯ್ತು ನೋಡ್ರಿ. ಇಲ್ಲಿ ಎಲ್ಲ ಕಂಟಿನ್ಯೂ ಹೊಂಟವಲ್ರಿ. ಫಸ್ಟಿಗೆ ಇದಾದೇನಿದು ವಾಮಪ್ ಟ್ರಯಲ್ ಇದ್ರ ಬಗ್ಗೆ.
ಹಿಂಗೆ ಬರ್ತಾರೋ ಇನ್ನು ಅದ್ರೊಳಗ ಲಾಸ್ಟ್ ಇಲ್ಲ ಚೀರ್ ನಾವು ಎಗರ್ಸ್ತಾರಲ್ಲಿ ಗಾಡಿ ಎಗರ್ಸ್ತಾರಲ್ಲ ನಮ್ಮ ಪ್ರೋತ್ಸಾಹನಲ್ಲಿ ಇದೇ ಮೇನ್ ಪಾಯಿಂಟ್ ಇಲ್ಲೇ ಎಗರ್ಸೋದು ಮೇನ್ ಅಂದ್ರೆ ಅದೇ ಸಿಂಗಲ್ ಬರೋ ಟೈಮ್ ಭಾರಿ ಬರ್ತಾವ ಕಾಕ ಎಗರ್ಸ್ತಾನಂತ ಅದಕ್ಕೆ ಇಲ್ಲಿ ಮಳೆ ಹೊಂಟದ ನಾವೇನು ಮಾಡಲಿಲ್ಲ ಈ ಸರಿ ಡೆಕ್ಕನ್ ಮನೆಯಾಗ ಅಂದ್ರೆ ಒಂದು ಸರಿ ಅಲ್ಲಿ ನೀರು ಹಾಕಿರಿ ಬರ್ರಿ ಅಂತೇಳಿ ಕಳಿಸಿ ಆಕಾಶ ನೀರು ಹಾಕಿರ್ಲಾಗ ಸುಮ್ಮ ರೊಕ್ಕ ಕೊಡ್ದಾಗ ಇಟ್ರೆ ಮಾಡೋ ಮಜಾ ಅದ ನೀರಾಗ ಹೇಗ್ರಿ ಅವ್ನು ಹಂಗಾರೆ ಈಸಲು ಬರಲ್ಲ ನೀರು ನೋಡಿ ಎಷ್ಟು ತಿಳಿಯದ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಸಂಜೆಗೆ ಫುಲ್ ಕುಡಿದು ಫುಲ್ ಮಜಾ ಮಾಡಿ ಪೂರ ಗಬ್ಬೆ ಬಿಸಿರ್ತಾರೆ ನೀರೆಲ್ಲ ಸೊ ಇಲ್ಲರ ಏನಿಲ್ಲ ಫುಲ್ ಮಳೆ ಒಂದು ಕೆಸರಾಗಿ ಇಲ್ಲಿ ಆಫ್ಟರ್ನೂನು ಅಷ್ಟೊಂದು ಇದಾಗಲ್ಲ ಬಟ್ ಅಲ್ಲಿ 4x4 ನಡೆದವ ಸೊ ಅಲ್ಲಿಗೆ ಹೋಗಂತೇಳಿ ಹೊಂಟಿವಿ ಅಷ್ಟು ಜನ